ಹೇಳಿ ಸರ್, ನಿಮ್ದೇನಾ ಇದು ಅಶ್ವಿನಿ ಟ್ರೇಡರ್ಸ್ ಅಂತ ಅಂಗಡಿ? ಹೌದು, ನನ್ನ ಮಗನೇ ಇದು ಏಜೆನ್ಸಿ ಅಶ್ವಿನ್ ಮಾರ್ಕೆಟಿಂಗ್ ಅಂತ. ಹಾಂ, ರಾತ್ರಿ 1-1:30 ಬಂದಿದ್ದಾನೆ. ಹಾಂ ಸರ್. ಅಲ್ಲಿ ರಿಕಾರ್ಡಿಂಗ್ ಆಗಿದೆ, ರೆಕಾರ್ಡ್ ಆಗಿದೆ, CCTV ಫುಟೇಜ್ ಆಗಿದೆ. ಅದು ಫುಲ್ ಇಲ್ಲ. ಏನಾಗಿದೆ ಅಂದ್ರೆ ಅಲ್ಲಿ ಇಳಿದ ತಕ್ಷಣ ಅದನ್ನು ತಿರುಗಿಸ್ಬಿಟ್ಟಿದ್ದಾನೆ ಎಲ್ಲ. ಅದು 1, 2, 3 ಎಲ್ಲೆಲ್ಲಿ CC ಕ್ಯಾಮೆರಾ ಇದ್ರೆ ಆ ವೈರ್ಗಳಿಗಿಂತ ಒಳಗಡೆ ಬಂದ ತಕ್ಷಣ ಆಫ್ ಮಾಡಿದ್ದಾನೆ. ಕರೆಂಟ್ ಆಫ್ ಮಾಡಿಬಿಟ್ಟು ಇವೆಲ್ಲ ತಿರುಗಿಸಿದ್ದಾನೆ. ಓಕೆ. ಅಲ್ಲಿ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಲ್ಯಾಪ್ಟಾಪ್ ಇದ್ರೆ ಅದನ್ನು ನೋಡ್ಕೊಂಡಿಲ್ಲ ಅವನು. ಒಂದು ಬ್ಯಾಗ್ ಇದೆ ನಮ್ದು, ಕ್ಯಾಶ್ ಬ್ಯಾಗ್ ನಲ್ಲಿ ಸ್ವಲ್ಪನೇ ಇದಿತ್ತು, ಅದನ್ನ ತಗೊಂಡಿದ್ದೇನೆ. ತಗೊಂಡ್ಬಿಟ್ಟು ಒಂದು 2 ಚಿಲ್ಲರೆ ಇತ್ತು ಅದ್ರಲ್ಲಿ. ತಗೊಂಡ್ಬಿಟ್ಟು ಆಮೇಲೆ ಅದ್ರೊಂದು ಪಾನ್ ಕಾರ್ಡ್ 2 ಚಿಲ್ಲರೆ 2,000 2 ಲಕ್ಷ ಚಿಲ್ಲರೆ ನೆನ್ನೆದೆಲ್ಲ ತಗೊಂಡೋಗ್ಬಿಟ್ಟಿರ್ತೀವಿ. ರಾತ್ರಿ ಕಲೆಕ್ಷನ್ ಆಗಿರೋದು ಅಲ್ಲೇ ಇಟ್ಕೊಂಡಿರ್ತೀನಿ. ಬೆಳಿಗ್ಗೆ ಯಾವತ್ತಿಂದ ಅವತ್ತು ಕಟ್ಬಿಡ್ತೀವಿ, ನಾವು ಇಟ್ಕೊಳ್ಳಲ್ಲ. ಏನಾಗಿದೆ ಅಂದ್ರೆ ಬೆಳಿಗ್ಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಯಾವತ್ತೂ ಇಡೋದೇ ಇಲ್ಲ ಇಲ್ಲಿ. ಸರ್, ಈಗ ನಾನು ಒಂದು ಗೈಡ್ ಮಾಡ್ತೀನಿ. ಈಗ ಪಾವಗಡದ ಪಟ್ಟಣದಲ್ಲಿ ನಿರಂತರವಾಗಿ ಕಳ್ಳತನಗಳು, ದರೋಡೆಗಳು ಆಗ್ತಾ ಇದಾವಲ್ವಾ? ನೀವು ಎಚ್ಚರಿಕೆ ತಗೋಬೇಕೆ. ಬೆಳಗ್ಗೆ ವ್ಯಾಪಾರ ಆಗಿರೋದು ಮನೆಗೆ ನೀವೇನು ತಗೊಂಡೋಗ್ಬೇಕಾಗಿತ್ತಲ್ಲ, ನಿಮ್ದು ಸ್ವಲ್ಪ ಒಂದು ದಿವಸ ಬಿಡಲ್ಲ ಸರ್ ನಮ್ಗೆ. ಇವತ್ತು ಬಿಟ್ಟಿದ್ದೀರಾ? ನಿನ್ನೆ ಬಿಟ್ಟಿದ್ದೀರಾ? ಬಿಟ್ಟಿದ್ದೀನಿ. ಅದು ಏನಪ್ಪಾ ಅಂದ್ರೆ ಒಬ್ಬರದ್ದು ಅದು ಬಿಡ್ತಾ ಇರ್ಲಿಲ್ಲ. ನೆನ್ನೆ ಪೂಜೆ ಇತ್ತು, ನಮ್ಮ ಮನೆಯವರೆಲ್ಲ ಹೋಗ್ಬೇಕಾಗಿತ್ತು. ಅರ್ಜೆಂಟ್ ಬಂದಿದ್ದಕ್ಕೆ ಅವ್ನು ಬಂದ್ಬಿಟ್ಟಿದ್ದಾನೆ ಪಾಪ. ಓಕೆ. ಬ್ಯಾಗ್ನಲ್ಲಿ ಇಟ್ಬಿಟ್ಟು ಬಂದಿದ್ದಾನೆ. ಇಲ್ಲ ಅಂದ್ರೆ ಅದು ಇಡ್ತಾ ಇರ್ಲಿಲ್ಲ. ಈ ತರದ ಆದಾಗ್ಲೇನೆ ಆ ಕಳ್ಳರಿಗೆ ಸಿಗೋದು ಹಣ ಸಿಗೋದು. ಗ್ರಾಚಾರಕ್ಕೆ ನನ್ನ ರಾತ್ರಿ ಅಂದಾಜು 1:30 ಪಕ್ಕ ಅಂಗಡಿನಲ್ಲಿ 2 ಗಂಟೆ, ಅದ್ರ ಪಕ್ಕದಲ್ಲಿ 2:45, 3 ಗಂಟೆ ಒಳಗಡೆ 3 ಅಂಗಡಿನೂ ಮಾಡಿದ್ದಾನೆ. ನಮ್ದು ಈಗ ಸುಮ್ಮನೆ ಕಟ್ ಮಾಡಿದಾನೆ, ಒಂದ್ ಕಡೆ ಎತ್ತಿದ್ದಾನೆ. ಓಕೆ, ಮೇಲ್ಗಡೆ ಎತ್ತಿರೋದು ಅದೇ, ಅದನ್ನ ಅಲ್ಲಿ ಇದು ಶೀಟ್ ಎತ್ತಿದಾನ, ಕಟ್ ಮಾಡಿ ಎತ್ತಿದಾನ? ಕಟ್ ಮಾಡಿದಾನೆ, ಓಪನ್ ಆಗುತ್ತೆ ಆ ಕಡೆವರೆಗೂ. ಓಕೆ ಓಕೆ. ನಿಮಗೆ ಬೇಕಾದ್ರೆ ಅದನ್ನ ತೋರಿಸ್ತೀನಿ. ಓಕೆ. ಅವ್ನು ಎಳ್ದಿರೋದು ವಿಡಿಯೋ ಎಲ್ಲ ಇದೆ. ಒಂದು ಮಾತ್ರ ಅದು ಡೈರೆಕ್ಟ್ ಇದೆ, ಅದರಲ್ಲಿ ವಿಡಿಯೋ ಆಗಿದೆ. ಅಲ್ಲ ಸರ್, ಈಗ ಅವ್ನು ಕಟ್ ಮಾಡಿ ಇಳಿದವನೇ ಮತ್ತೆ ತಿರ್ಗಿ ಹೆಂಗೆ ಹೋಗಿದ್ದಾನೆ? ಅವನು ಹೇಗೆ ಹೋಗಿದ್ದಾನೆ ಅಂತ ಹಿಂಗೆ ಹತ್ತೋಗಿರ್ತಾನೆ. ಓಹೋ, ಹಗ್ಗ ಹಾಕೊಂಡಿರ್ತಾನೆ ಸರ್. ಹಗ್ಗ ಕಟ್ಟಿರ್ತಾರೆ. ನಮ್ಮ ವೈರ್ಗಳೇ ತಗೊಂಡಿದ್ದಾನೆ, ಎಲ್ಲ ಕಿತ್ತಾಕೊಂಡಿದ್ದಾನೆ. ಆತರ ಪಕ್ಕದಲ್ಲೂ ಹಂಗೆ ಮಾಡಿದ್ದಾನೆ. ಈ ಪಾವಗಡದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾರೆ. ಈ 2 ವರ್ಷದಿಂದನೇ ಒಂದು 500 ಕಳ್ತನಗಳಾಗಿದೆ. ಏನ್ ಮಾಡ್ತಾ ಇದಾರೋ ಗೊತ್ತಾಗ್ತಿಲ್ಲ. ಒಂದು FIR ಕೂಡ ಮಾಡಲ್ಲ ಸರ್ ಇವರು. ಈಗ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರಿಗೆ ಅಂತ ಹೇಳ್ಕೊಬೇಕು ಸರ್, ಹೋಗ್ಲಿ ಹೇಳಿ. ಅಲ್ಲ, ಈಗ ನೀವು ಪೊಲೀಸರು ಬಂದಿದ್ದೀರಾ, ಕಂಪ್ಲೇಂಟ್ ಮಾಡಿದ್ರ? ಒಬ್ಬರು ಮಾತ್ರ ಯಾರು ಬಂದ್ರು. ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿಲ್ಲ, ಸಬ್ ಇನ್ಸ್ಪೆಕ್ಟರ್ ಬಂದಿಲ್ಲ. ಒಂದು ಯಾರಪ್ಪ ಅವರು ತಿಮ್ಮರಾಜ, ಯಾರ ಹೆಸರೇನು ಬಂದಿದ್ದು, ಪೊಲೀಸರು ಬಂದಿರಾ? ಬಂದ್ಬಿಟ್ಟು ಹೋದ್ರು. ಏನಪ್ಪ ಹಿಂಗಾಗಿದೆ, ಅದು ಹಂಗೆ ಇರಬೇಕಾ, ನಾವೇನೋ ಫಿಟ್ಟಿಂಗ್ ಮಾಡ್ಕೋಬೇಕಂತ ಕೇಳಿದ್ವಿ. ಅದೊಂದು ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಇನ್ನೇನು ಇದುವರೆಗೂ ಯಾರು ಬಂದಿಲ್ಲ. ಇಷ್ಟೇ ನಮ್ಮ ಅವಸ್ಥೆ. ಸಾಗರ್, ಏನು ಅಂಗಡಿ ಹೆಸರು? ನಮ್ಮದು RS ಮೆಗಾ ಹೋಲ್ಸೇಲ್ ಅಂತ, ಹೋಲ್ಸೇಲ್ ಅಂಗಡಿ. ಯಾವ ಥರ ಆಗಿದೆ ಕಳ್ತನ? ಸರ್, ನಿನ್ನೆ ಹಿಂದೆ ಕಟ್ ಮಾಡಿದಾರು, ಮೇಲೆಯಿಂದ ಕಟ್ ಮಾಡಿ ಇಳಿದು ಕಳ್ತನ ಮಾಡಿದಾರು. ಹಿಂದ್ಗಡೆ? ಹಿಂದೆ ಒಳಗಡೆಯಿಂದ ಇದೆಯಾ ಈಗ? ಇನ್ನೇ ಕ್ಲೋಸ್ ಮಾಡಿದ್ರಾ? ಓಕೆ, ರೈಟ್. ಏನು ಹೋಗಿದೆ ನಿಮ್ಮ ಅಂಗಡಿಯಲ್ಲಿ? ಅಂದರೆ ಐಟಮ್ಸ್ ಏನು ಮಿಸ್ ಆಗಿಲ್ಲ, ಅಂದರೆ ಕ್ಯಾಶ್ ಮಿಸ್ ಆಗಿದೆ. ನಾವು ಆಲ್ಮೋಸ್ಟ್ 1-1.5 ವರ್ಷದಿಂದ ಅಮೌಂಟ್ ಎತ್ತಿರ್ತಾ ಇದ್ದೆ ದಿನ, ಅದು ಮಿಸ್ ಆಗಿದೆ. ಆಲ್ಮೋಸ್ಟ್ ಉಂಡಿ ಥರ ಕುಡಿತಾ ಇದ್ದೀರಾ ಅದನ್ನ? ಓಕೆ. ನೀವು ವ್ಯಾಪಾರ ಮಾಡೋದು ಹಣ ಏನು? ಅದೇನು ಮಿಸ್ ಆಗಿಲ್ಲ, ಅದು ತಗೊಂಡೋಗಿದ್ದೆ. ಮಾಮೂಲಿ ಅಲ್ಲಿ ತೆಗೆದಿಟ್ಟಿರೋದು ಇಲ್ಲಿ ಆಲ್ಮೋಸ್ಟ್ 80,000 to 90,000 ಮಿಸ್ ಆಗಿದೆ. ಓಕೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಅವರ ಸ್ಟೇಷನ್ ಹತ್ರ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮತ್ತೆ ಬರಕ್ಕೆ ಹೇಳಿದರು. ಈಗ ಹೋಗಿ FIR ಫೈಲ್ ಮಾಡಿಸಿ